ಈಗ ರಾಜ್ಯದ ಎಲ್ಲ ಸುದ್ದಿಗಳ ಜಿಲ್ಲೆಗಳ ಪ್ರಮುಖ ಸುದ್ದಿಗಳನ್ನು ನೋಡ್ಕೊಂಬರೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಲಕ್ಕುಂಡಿಯಲ್ಲಿ ಪತ್ತೆಯಾಗಿರುವುದು ಬಂಗಾರದ ನಿಧಿಯಲ್ಲ ಅಂತ ಪುರಾತತ್ವ ಇಲಾಖೆ ಸ್ಪಷ್ಟಪಡಿಸಿದೆ. ಆದರೆ ಅದು ನಿಧಿಯಲ್ಲ ಅಂದ್ರೆ ಕುಟುಂಬಸ್ಥರಿಗೆ ಕೊಡಿ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಆದರೆ ಗೊಂದಲ ನಿವಾರಿಸಬೇಕಾದ ಜಿಲ್ಲಾಧಿಕಾರಿಗಳೇ ಮೌನ ವಹಿಸಿದ್ದಾರೆ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಬೆನ್ನಲ್ಲೇ ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿದೆ. ನಿಧಿ ಪತ್ತೆಯಾಗಿರುವುದರಿಂದ ಇಡೀ ಲಕ್ಕುಂಡಿ ಗ್ರಾಮದಲ್ಲಿ ಅಪಶಕುನ ಎಂಬ ಚರ್ಚೆ ಶುರುವಾಗಿದೆ. ನಿಧಿ ಸಿಕ್ಕಿದವರಿಗೆ ಇದುವರೆಗೆ ಒಳ್ಳೆಯದು ಆಗಿಲ್ಲ, ಚಿನ್ನ ಹುಡುಕಲು ಹೋದವರು ಯಾರೂ ಬದುಕಿಲ್ಲ ಎಂಬ ಮಾತು ಮನೆ ಮಾಡಿದೆ. ನಮಗೆಲ್ಲ ಹಿರಿಯರು ಹೇಳ್ತೀವಿ, ಅಲ್ಲಿ ಬ್ಯಾಡ ಅಂದ್ರಂತ ಶೌಗಿವರಪ್ಪ ಅನ್ನೋದು ದೇವಸ್ಥಾನ ಅಲ್ಲಿ ಬ್ಯಾಡ ಅಂತ ನಿಮ್ಮಂತ ಹೇಳಿ ಕೇಳಿಲ್ಲ. ಅವು ಏನು ಮಾಲಕ್ಕೆ ತಂದು ಸತ್ ಮಾಡ್ತಾರೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಸಿಕ್ಕಿದ್ದ ನಿಧಿ ರಹಸ್ಯವನ್ನ ಗ್ರಾಮಸ್ಥ ಈರಪ್ಪ ಕಣವಿ ಬಿಚ್ಚಿಟ್ಟಿದ್ದಾರೆ. ನಮ್ಮೂರಲ್ಲಿ ಎಲ್ಲಿ ಆಗಿದ್ರೂ ಬಂಗಾರ ಸಿಗುತ್ತೆ, ಮಳೆ ಬಂದ್ರೆ ಸಾಕು ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ತಿತ್ತು, ನಿಧಿ ಆಸೆಗಾಗಿ ಹೋದವರು ಯಾರೂ ಬದುಕಿಲ್ಲ, ಈ ಹಿಂದೆ ನಿಧಿಗೆ ಆಸೆ ಪಟ್ಟವರು ರಕ್ತಕಾರಿ ಸತ್ತಿದ್ದಾರೆ ಅಂತ ತಿಳಿಸಿದ್ದಾರೆ. ತಿಳುವಳಿಕೆ ಬಂದ ನೀಡೋದು ಇಲ್ಲಿವರೆಗೆ ಎಷ್ಟು ಕಡೆ ಇಲ್ಲಿ ಈ ತರ ಬಂಗಾರ ಮನಿ ಆಗ್ಯವದಾಗಿರೋ ಬೇರೆ ಬೇರೆ ರೀತಿಯಿಂದ ಎಷ್ಟು ಸಲ ಈ ತರ ಸಿಕ್ಕಿದ ಅನ್ನೋ ಮಾಹಿತಿ ಇದೆ ನಿಮ್ಗೆ? ಅದು ನಾವು ಸಣ್ಣ ಇದ್ದ ಒಂದು ಇಬ್ಬರು ಕಡೆ ಸಿಕ್ಕೈತ್ರಿ. ಅವು ಅಲ್ಲಿ ನಾವು ಅಲ್ಲಿ ಬಸ್ಸಿಗುಡಿ ಅಂತೇಳಿ ಬಂದಾಗ ಅದು ಹಾಗೆ ಬೆಳಗ್ಗೆ ಎಕ್ಕಿರೋ ಇಬ್ಬರು ಸಿಕ್ಕಿತ್ತು. ನಿನ್ನ ಅಡಿಗೆ ಮಂದಿ ಹೋದ್ರೆ ನಮ್ಮೂರ ಸಿಗುತ್ತೆ, ನಾವು ಯಾಕೆ ಹೋಗ್ಬೇಕಂತ ಅಂತ ಸುಮ್ಮನೆ ಇವು ನಿಮಗೇನು ಇದೇನು ಹೊಸದು ಅನಿಸ್ಲಿಲ್ಲ. ಇಲ್ಲ, ಮಂದಿ ಹೋದ್ರೆ ಇವೇ ಕಾಮನ್ ಸಿಕ್ಕರು ಮುಚ್ಕೊಂಡು ಇಟ್ಕೊಂಡ್ಬಿಡ್ತಾರೆ. ಅವು ಪಬ್ಲಿಕ್ನಾಗ ಮಾಡೋದಿಲ್ಲ. ತೆರವು ಕಾರ್ಯಾಚರಣೆಯಲ್ಲಿ ಮನೆ ಕಳೆದುಕೊಂಡ ಬೆಂಗಳೂರಿನ ಥಣಿಸಂದ್ರ ನಿವಾಸಿಗಳು ಬೀದಿಗೆ ಬಿದ್ದಿದ್ದಾರೆ. ಮನೆಯ ಅವಶೇಷಗಳ ಬಳಿ ಟೆಂಟ್ ಹಾಕಿ ಕೆಲ ನಿರಾಶ್ರಿತರು ಮಲಗಿದ್ದಾರೆ. 4-5 ಕುಟುಂಬಗಳಿಗೆ ದಿಕ್ಕು ತೋಚದಂತಾಗಿದೆ. ಸದ್ಯ ಸಂತ್ರಸ್ತರಿಗೆ ಸ್ಥಳೀಯರು ಊಟ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಕೊಡಗು ಪ್ರವಾಹ ಸಂತ್ರಸ್ತರಿಗೆ ಮನೆ ನೀಡದೆ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ. ಸೋಮವಾರಪೇಟೆಯ ಜಂಬೂರಿನಲ್ಲಿ ಇನ್ಫೋಸಿಸ್ ಸಂಸ್ಥೆ ನಿರ್ಮಿಸಿರುವ 200 ಮನೆಗಳ ಹಸ್ತಾಂತರಕ್ಕೆ ಮೀನಾಮೇಷ ಎಣಿಸುತ್ತಿದೆ. ತಲಾ 10 ಲಕ್ಷ ಖರ್ಚು ಮಾಡಿರೋ ಮನೆಗಳನ್ನು ನಿರ್ಮಾಣ ಮಾಡಿ 3 ವರ್ಷ ಕಳೆದರೂ ಫಲಾನುಭವಿಗಳಿಗೆ ಹಸ್ತಾಂತರಿಸಿಲ್ಲ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣ ಖಂಡಿಸಿ ಕೋಲಾರದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಜಿಲ್ಲಾ ಬಿಜೆಪಿ ಘಟಕ ಹಾಗೂ ಮಹಿಳಾ ಮೋರ್ಚಾ ವತಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ಮಹಿಳಾ ಕಾರ್ಯಕರ್ತೆ ಮೇಲೆ ನಡೆದಿರುವಂತಹ ದೌರ್ಜನ್ಯ ಸರಿಯಲ್ಲ, ಹುಬ್ಬಳ್ಳಿ ಪೊಲೀಸರು ಮಹಿಳೆ ಜೊತೆ ಅಮಾನವೀಯವಾಗಿ ನಡೆದುಕೊಂಡಿದ್ದಾರೆ ಅಂತ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮಹಿಳಾ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡಿರುವ ಪೊಲೀಸ್ ಇಲಾಖೆಗೆ ಬಳ್ಳಾರಿ ಬ್ಯಾನರ್ ಗಲಾಟೆ ಪ್ರಕರಣವನ್ನ ಕೈಗೆತ್ತಿಕೊಂಡಿರುವ ಸಿಐಡಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಬ್ಯಾನರ್ ಗಲಾಟೆ ಬಗ್ಗೆ ಮಾಹಿತಿ ಪಡೆದಿರುವ ಸಿಐಡಿ ಅಧಿಕಾರಿಗಳು ವಿಡಿಯೋ ಹಾಗೂ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಸಂಗ್ರಹ ಮಾಡುತ್ತಿದ್ದಾರೆ. ಸಿಐಡಿ ಎಸ್ಪಿ ಡಾಕ್ಟರ್ ಹರ್ಷ ಪ್ರಿಯಾಂವದ ನೇತೃತ್ವದಲ್ಲಿ ತನಿಖೆ ಚುರುಕುಗೊಂಡಿದೆ. ಪೊಲೀಸರಿಂದ 4 ಕೇಸ್ಗಳ ಫೈಲ್ ಪಡೆದಿರುವ ಸಿಐಡಿ ಅಧಿಕಾರಿಗಳು ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಜನವರಿ 3ರಂದು ನಡೆದಿದ್ದ ಟೆಕ್ಕಿ ಯುವತಿ ಸಾವು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪಕ್ಕದ ಮನೆಯ ಯುವಕ ಟೆಕ್ಕಿಯನ್ನು ಅತ್ಯಾಚಾರ ಮಾಡಿ ಕೊಲೆಗೈದಿದ್ದಾನೆ ಎಂಬ ಬೆಚ್ಚಿ ಬೀಳಿಸುವಂತ ಅಂಶ ಬಯಲಾಗಿದೆ. ಮೃತ ಯುವತಿ ಮಂಗಳೂರಿನಿಂದ ಬೆಂಗಳೂರಿಗೆ ಬಂದಿದ್ಲು. 1 ವರ್ಷದ ಹಿಂದೆ ಕೆಲಸಕ್ಕೆಂದು ಬಂದಿದ್ಲು. ಆಕ್ಸೆಂಚರ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ಲು. ಜನವರಿ 3ನೇ ತಾರೀಕು ಯುವತಿಯ ಮನೆಯಲ್ಲಿ ಹೊಗೆ ಕಾಣಿಸಿಕೊಂಡಿತ್ತು. ಮನೆ ಮಾಲೀಕನ ಮಾಹಿತಿ ಮೇರೆಗೆ ಪೊಲೀಸರು ಎಂಟ್ರಿ ಕೊಟ್ಟು ನೋಡಿದಾಗ ಯುವತಿ ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ಲು. ಪರೀಕ್ಷೆ ನಡೆಸಿದಂತ ವೈದ್ಯರು ಮೃತಪಟ್ಟಿರುವುದಾಗಿ ಘೋಷಣೆ ಮಾಡಿದ್ರು. ಸದ್ಯ ಕರ್ನಲ್ ಕುರೈ ಎಂಬ ಕಾಮುಕನಿಂದ ಯುವತಿ ಕೊಲೆಯಾಗಿದ್ದಾಳೆ ಎನ್ನಲಾಗಿದೆ. ರಾಮಮೂರ್ತಿ ನಗರದಲ್ಲಿ ಟೆಕ್ಕಿ ಇದ್ದ ಅಪಾರ್ಟ್ಮೆಂಟ್ಗೆ ನುಗ್ಗಿದ್ದ ಆರೋಪಿ ಕರ್ನಲ್ ಕುರೈ ಆಕೆಯನ್ನ ಅತ್ಯಾಚಾರಕ್ಕೆ ಯತ್ನಿಸಿದ್ದ ಅಂತ ಗೊತ್ತಾಗಿದೆ. ಪ್ರತಿರೋಧ ತೋರಿದಾಗ ಬಲವಂತವಾಗಿ ಮೇಲೆರಗಿದ್ದ. ಈ ವೇಳೆ ಬಿದ್ದು ಯುವತಿ ಪ್ರಜ್ಞೆ ತಪ್ಪಿದ್ಲು. ಬಳಿಕ ಆರೋಪಿ ಕುರೈ ಆಕೆಯ ಬಟ್ಟೆಯನ್ನೇ ಹಾಸಿಗೆ ಮೇಲೆ ಹಾಕಿ ಬೆಂಕಿ ಹಾಕಿದ್ದ. ನೇರವಾಗಿ ಈ ಒಂದು ಸ್ಟೇರ್ ಕೇಸ್ ಮೂಲಕ ಟೆರೆಸ್ ಮೇಲೆ ಬಂದಂತಹ ಕರ್ನಲ್ ಕುರೈ ಈ ಒಂದು ಪಕ್ಕದ ಬಿಲ್ಡಿಂಗ್ ನ ಯುವತಿ ವಾಸ ಮಾಡ್ತಿದ್ದಂತಹ ಈ ಬಿಲ್ಡಿಂಗ್ ಏನಿದೆ ಈ ಮನೆಗೆ ಆತ ಹೋಗಲಿಕ್ಕೆ ಪ್ರಯತ್ನ ಪಡ್ತಾನೆ. ಬಾಗಿಲು ಬೀಗ ಹಾಕಿರುತ್ತೆ. ಹೀಗಾಗಿ ಈ ಮನೆಯ ಬಾಲ್ಕನಿ ಇದ್ದಂತಹ ಒಂದು ಸ್ಲೈಡ್ ವಿಂಡೋ ಮೂಲಕ ಆತ ಮನೆ ಬೆಡ್ರೂಮ್ ಒಳಗಡೆ ನೇರವಾಗಿ ಎಂಟ್ರಿ ಆಗ್ತಾನೆ. ಈ ವೇಳೆ ಯುವತಿ ಒಬ್ಬಳೇ ಇರ್ತಾಳೆ. ಆಗ ಆ ಸ್ಲೈಡ್ ವಿಂಡೋ ಮೂಲಕ ಒಳಗೆ ಎಂಟ್ರಿ ಆದ ತಕ್ಷಣ ಆಕೆಯ ಮೇಲೆ ಈತ ಬಲಾತ್ಕಾರಕ್ಕೆ ಮುಂದಾಗ್ತಾನೆ. ಆಕೆಯನ್ನ ಹಿಡ್ಕೊಂಡು ಆಕೆಗೆ ಲೈಂಗಿಕವಾಗಿ ಕಿರುಕುಳವನ್ನ ಕೊಡ್ತಾನೆ. ದೃಶ್ಯದಲ್ಲಿ ಗಮನಿಸಬಹುದು ನೀವು, ಸ್ಲೈಡ್ ವಿಂಡೋ ಈ ಒಂದು ಬಾಲ್ಕನಿಯಲ್ಲಿ ಇರುವಂತದ್ದು. ಇದೇ ಒಂದು ಸ್ಲೈಡ್ ವಿಂಡೋ ಮೂಲಕ ಆತ ಎಂಟ್ರಿ ಆಗಿ ಆಕೆ ಮೇಲೆ ಬಲಾತ್ಕಾರಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಈ ವೇಳೆ ಆಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದಾಗ ಆಕೆ ಕೆಳಗಡೆ ಬೀಳ್ತಾಳೆ. ಕೆಳಗಡೆ ಬಿದ್ದಾಗ ತಲೆಗೆ ಏಟಾಗುತ್ತೆ. ಏಟಾದಾಗ ರಕ್ತ ಕೂಡ ಹೊರಗಡೆ ಬರುತ್ತೆ. ಇದರಿಂದ
ಕೈಯಿಂದ ಒಂದು ಬಟ್ಟೆಗೆ ರಕ್ತ ಆಗುತ್ತೆ, ಜೊತೆಗೆ ಆಕೆ ಕೂಡ ಅನ್ಕಾನ್ಸಿಯಸ್ ಆಗ್ತಾಳೆ. ಇದರಿಂದ ಗಾಬರಿಯಾದಂತಹ ಕರ್ನಲ್ ಕುರೆ ಏನಿದ್ದಾನೆ ಆತ ಆಕೆಯನ್ನು ಕಿಚನ್ಗೆ ಎಳ್ಕೊಂಡೋಗಿ ಮಲಗಿಸ್ತಾನೆ. ಈ ತದನಂತರ ರಕ್ತಸ್ರಾವ ಆಗಿದ್ದಂತಹ ಒಂದು ಬಟ್ಟೆಯನ್ನು ಬೆಡ್ ಮೇಲೆ ಇಟ್ಟು ಬೆಂಕಿಯನ್ನು ಹಾಕ್ತಾನೆ. ಬೆಂಗಳೂರಿನಲ್ಲಿ ಓಲಾ ಚಾಲಕರ ಅನುಚಿತ ವರ್ತನೆ ಪ್ರಕರಣಗಳು ಹೆಚ್ಚಾಗ್ತಿದೆ. ಹೆಂಡತಿ ಸಹೋದರನಿಗೆ ಅವಾಚ್ಯ ಶಬ್ದದಿಂದ ಚಾಲಕ ನಿಲ್ಲಿಸಿ ಹಲ್ಲೆಗೆ ಯತ್ನಿಸಿದ್ದಾನೆ ಅಂತ ಶಬ್ಬೀರ್ ಅನ್ನೋರು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಅಳಲು ತೋಡ್ಕೊಂಡಿದ್ದಾರೆ. ಚಾಲಕನು ಓಲಾ ಆ್ಯಪ್ನಲ್ಲಿ ತೋರಿಸಿರುವಂತಹ ಹಣಕ್ಕಿಂತ ಹೆಚ್ಚಿಗೆ ಡಿಮ್ಯಾಂಡ್ ಮಾಡಿದ್ದ, ಕೊಡಲು ಒಪ್ಪದೇ ಇದ್ದಾಗ ಬೈದು ಹಲ್ಲೆಗೆ ಮುಂದಾಗಿದ್ದ ಎಂದು ಎಕ್ಸ್ ಮೂಲಕವೇ ಪೊಲೀಸರು ಆಯುಕ್ತರಿಗೆ ದೂರು ನೀಡಿದ್ದಾರೆ. ಎಐನ ನಿಜವಾದ ಯುವತಿ ಎಂದು ನಂಬಿ 26 ವರ್ಷದ ಯುವಕ ಮೋಸ ಹೋಗಿದ್ದಾನೆ. ಹ್ಯಾಪನ್ ಎಂಬ ಡೇಟಿಂಗ್ ಆ್ಯಪ್ನಲ್ಲಿ ಸಂತ್ರಸ್ತ ಯುವಕ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದ. ಕೆಲ ದಿನಗಳ ಹಿಂದೆ ಯುವತಿಯೊಬ್ಬಳ ನಂಬರ್ನಿಂದ ವಿಡಿಯೋ ಕಾಲ್ ಬಂದಿದ್ದು, ಈ ವಿಡಿಯೋ ಕಾಲ್ನಲ್ಲಿ ಯುವತಿ ಸಂಪೂರ್ಣವಾಗಿ ಬೆತ್ತಲಾಗಿದ್ಲು. ನೀನು ಬಟ್ಟೆ ಬಿಚ್ಚು ಎಂದು ಯುವಕನ ಬಟ್ಟೆಯನ್ನು ಬಿಚ್ಚಿಸಿದ್ಲು. ಬಳಿಕ ಬ್ಲಾಕ್ ಮೇಲ್ ಮಾಡಿ ಹಂತ ಹಂತವಾಗಿ 1,53,000 ರೂಪಾಯಿ ವಸೂಲಿ ಮಾಡಿದ್ರು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ಬೆಚ್ಚಿ ಬೀಳಿಸುವಂತ ಘಟನೆ ಆಗಿದೆ. ಶಾಲೆಗೆ ತಪ್ಪದೆ ಹೋಗುವೆಂದು ತಂದೆ ಹೇಳಿದ್ದಕ್ಕೆ ಮನನೊಂದು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನಲಾಗಿದೆ. ಮಹಿಳೆಯರಿಗೆ ರಕ್ಷಣೆ ನೀಡಬೇಕಾಗಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಪತ್ನಿಗೆ ಕಿರುಕುಳ ನೀಡುತ್ತಿರುವಂತಹ ಆರೋಪ ಕೇಳಿ ಬಂದಿದೆ. ಬೆಂಗಳೂರಿನ ಮೈಕೋ ಲೇಔಟ್ ಸಂಚಾರಿ ಪೊಲೀಸ್ ಮಚೇಂದ್ರ ವಿರುದ್ಧ ಪತ್ನಿ ಗಂಭೀರ ಆರೋಪ ಮಾಡಿದ್ದಾರೆ. ಮಕ್ಕಳು ಆಗಿಲ್ಲ, ವರದಕ್ಷಿಣೆ ನೀಡುವಂತೆ ಕಿರುಕುಳ ನೀಡುತ್ತಿದ್ದಾರೆ, ಅಶ್ಲೀಲ ಸಂದೇಶ ಕಳುಹಿಸಿ ಮಾನಸಿಕ ಹಿಂಸೆ, ಜೀವ ಬೆದರಿಕೆ ಒಡ್ತಾ ಇದ್ದಾರೆ. ಅಲ್ಲದೆ ವರದಕ್ಷಿಣೆ ಕೊಡದಿದ್ರೆ ಅಕ್ಕನ ಮಗಳನ್ನ ಮದುವೆ ಆಗುವುದಾಗಿ ಬೆದರಿಕೆ ಹಾಕಿದ್ದಾರೆಂದು ಬೀದರ್ನಲ್ಲಿ ಆರೋಪಿಸಿದ್ದಾರೆ. ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಒಟ್ಟು 8 ಮಂದಿಯನ್ನ ಬಂಧಿಸಲಾಗಿದೆ. ತುಮಕೂರಿನ ಶಾಲೆಯ ಮುಖ್ಯೋಪಾಧ್ಯಾಯ ಗಿರೀಶ್ ವಿಡಿ, ರಾಮನಗರದ ಅಮ್ಜದ್ ಖಾನ್, ಕಲಬುರಗಿಯ ಮುಖ್ಯ ಶಿಕ್ಷಕಿ ಶಾಹಿದಾ ಬೇಗಂ, ಕಲಬುರಗಿಯ ಶಿಕ್ಷಕರಾದ ಫಾಹಿಮಿದಾ, ಮೊಹಮ್ಮದ್ ಸಿರಾಜುದ್ದೀನ್, ಫರ್ಜಾನಾ ಬೇಗಂ ಎಂಬ ಶಿಕ್ಷಕರನ್ನ ಬಂಧಿಸಿ ತನಿಖೆ ನಡೆಸಲಾಗುತ್ತಿದೆ. ಹುಬ್ಬಳ್ಳಿಯ ಕಾನೂನು ವಿವಿಯಲ್ಲಿ ಕೆಲಸ ಮಾಡುತ್ತಿದ್ದ ಇಂಜಿನಿಯರ್ ಕೊಲೆಯಾಗಿದೆ. ನಿರ್ಮಾಣ ಹಂತದ ಕಟ್ಟಡದ ಮೇಲಿಂದ ತಳ್ಳಿ ವಿಠಲ್ ರಾಠೋಡ್ ಹತ್ಯೆ ಮಾಡಲಾಗಿದೆ. ಆದರೆ ಕಟ್ಟಡದ ಮೇಲಿಂದ ಬಿದ್ದು ಮೃತಪಟ್ಟಿದ್ದಾರೆಂದು ಬಿಂಬಿಸಲಾಗಿತ್ತು. ಹುಬ್ಬಳ್ಳಿಯ ನವನಗರ ಠಾಣೆ ಪೊಲೀಸರು ವಿಚಾರಣೆ ನಡೆಸಿದಾಗ ಕೊಲೆ ಮಾಡಿರುವುದು ಬಯಲಾಗಿದೆ. ಈ ಸಂಬಂಧ ಮೇಘವ್, ಆತನ ಪತ್ನಿ ವಿಮಲಾ ಭಗವಾನ್ ಎಂಬುವರನ್ನ ಬಂಧಿಸಲಾಗಿದೆ. ಅನೈತಿಕ ಸಂಬಂಧ ಶಂಕೆ ಹಿನ್ನೆಲೆಯಲ್ಲಿ ವಿಠಲ್ ರಾಠೋಡ್ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಬೊಮ್ಮನಹಳ್ಳಿ ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜು ವಿದ್ಯಾರ್ಥಿನಿ ಯಶಸ್ವಿನಿ ಆತ್ಮಹತ್ಯೆ ಪ್ರಕರಣ ಸಂಬಂಧ 7 ಮಂದಿ ಪ್ರಾಧ್ಯಾಪಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೃತ ವಿದ್ಯಾರ್ಥಿನಿ ತಾಯಿ ಪರಿಮಳ ಅವರು ಒಎಂಆರ್ ವಿಭಾಗದ ಲೆಕ್ಚರ್ಗಳಾದ ಡಾಕ್ಟರ್ ಅನಿಮೋಲ್, ಡಾಕ್ಟರ್ ಶಬಾನಾ, ಡಾಕ್ಟರ್ ಫೈಕಾ, ಡಾಕ್ಟರ್ ಸಿಂಧು, ಡಾಕ್ಟರ್ ಸುಷ್ಮಿನಿ, ಡಾಕ್ಟರ್ ಪ್ರಿಯಾಮಣಿ, ಡಾಕ್ಟರ್ ಅಲ್ಬಾ ವಿರುದ್ಧ ದೂರು ದಾಖಲಿಸಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಕಳ್ಳತನ ಪ್ರಕರಣಗಳು ಮುಂದುವರೆದಿವೆ. ಕೆಆರ್ ನಗರ ತಾಲೂಕಿನ ಭೇರಿಯಾ ಗ್ರಾಮದಲ್ಲಿ ರಸಗೊಬ್ಬರ ಅಂಗಡಿಯಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. ಮಂಡ್ಯ ಜಿಲ್ಲೆಯ ಕಿರುಗಾವಲು ಪೊಲೀಸರು ಖತರ್ನಾಕ್ ಕಳ್ಳರನ್ನ ಬಂಧಿಸಿದ್ದಾರೆ. ಮೈಸೂರಿನ ಸದ್ದಾಂ ಹುಸೇನ್ ಹಾಗೂ ಸೈಯದ್ ಆಯೂಬ್ ಎಂಬುವರನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 253 ಗ್ರಾಂ ಚಿನ್ನ, 17 ಗ್ರಾಂ ಬೆಳ್ಳಿ, 2 ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ. ದೇವಸ್ಥಾನದ ನಿಪ್ಪಾಣಿ ಹೊರವಲಯದ ಆಂದೋಲನಾ ನಗರದಲ್ಲಿ ಸ್ವಾಮಿ ಸಮರ್ಥ ದೇಗುಲದ ಹುಂಡಿಯನ್ನೇ ಖದೀಮರು ಹೊತ್ತೊಯ್ದಿದ್ದಾರೆ. ಮುಖಕ್ಕೆ ಮುಖವಾಡ ಧರಿಸಿ ಬಂದ ಕಳ್ಳರು ಹುಂಡಿಯನ್ನ ಹೊತ್ತೊಯ್ದರು. 2ನೇ ಬಾರಿಗೆ ಈ ದೇವಸ್ಥಾನದಲ್ಲಿ ಕಳ್ಳತನ ಆಗಿದೆ. ಬೆಂಗಳೂರಿನಲ್ಲಿ ಬೈಕ್ ಕಳ್ಳತನ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅಬ್ಬಿಗೆರೆಯಲ್ಲಿ ಮನೆ ಮುಂದೆಯೇ ನಿಲ್ಲಿಸಿದ್ದ ಬೈಕ್ ಕಳ್ಳತನವಾಗಿದೆ. ರಾಜೇಶ್ ಎಂಬುವರಿಗೆ ಸೇರಿದ್ದ 4 ಲಕ್ಷ ಮೌಲ್ಯದ ಡ್ಯೂಕ್ ಬೈಕ್ ಕಳುವಾಗಿದೆ. ರಾತ್ರಿ ನಿಲ್ಲಿಸಿ ಬೆಳಗ್ಗೆ ನೋಡುವಷ್ಟರಲ್ಲೇ ಬೈಕ್ ಮಂಗಮಾಯವಾಗಿದೆ. ಬೆಳಗ್ಗೆ ಜಿಮ್ಗೆ ಹೋಗೋದಕ್ಕೆ ಮಾಲೀಕ ಮನೆಯಿಂದ ಹೊರಗೆ ಬಂದರೆ ಬೈಕ್ ಕಳುವಾಗಿರೋದು ಬೆಳಕಿಗೆ ಬಂತು. ಗಂಗಮ್ಮನಗುಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಶ್ರೀಗಂಧ ಚೋರರಿಗೆ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. 3 ಶ್ರೀಗಂಧ ಕಳವು ಪ್ರಕರಣದಲ್ಲಿ ಬೇಕಾಗಿದ್ದ ಆಂಜನೇಯ, ಸುಬ್ರಹ್ಮಣ್ಯ ಮತ್ತು ಸಂಜಯ್ ಎಂಬುವರನ್ನ ದಸ್ತಗಿರಿ ಮಾಡಲಾಗಿದೆ. ಬಸವನಹಳ್ಳಿ ಠಾಣೆ ಪೊಲೀಸರು ಈ 3 ಆರೋಪಿಗಳನ್ನು ಬಂಧಿಸಿ ಸುಮಾರು 5 ಲಕ್ಷ ಮೌಲ್ಯದ ಶ್ರೀಗಂಧದ ತುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ.
ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತಾಪಮಾನ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. ಬೆಂಗಳೂರಿನಲ್ಲಿ ದಾಖಲೆ ಪ್ರಮಾಣದಲ್ಲಿ ತಾಪಮಾನ ಕುಸಿತದಿಂದಾಗಿ ಬೆಂಗಳೂರು ಜನ ಚಳಿ ಶೀತಗಾಳಿಯ ಹೊಡೆತಕ್ಕೆ ಸಿಲುಕಿ ತತ್ತರಿಸಿದ್ದಾರೆ. ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಹಿನ್ನೆಲೆ ಬೆಂಗಳೂರಿನಲ್ಲಿ ಮುಂದಿನ ಒಂದು ವಾರ ಚಳಿ ಶೀತಗಾಳಿ ಇರುವ ಸಾಧ್ಯತೆ ಇದೆ. ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಂಜಿನ ವಾತಾವರಣ, ಮೈ ಕೊರೆಯೋ ಚಳಿ ಮುಂದುವರಿಯಲಿದ್ದು ಶೀತಗಾಳಿ ಬೀಸುವ ಸಾಧ್ಯತೆ ಇದೆ. ಸಿಕ್ಕಾಪಟ್ಟೆ ಇದೆ ಸರ್, ರೆಕಾರ್ಡ್ ಇದು ಈ ಥರ ಬೆಂಗಳೂರಲ್ಲಿ ಯಾವತ್ತೂ ಇಷ್ಟೊಂದು ಕೋಲ್ಡ್ ಆಗಿರಲಿಲ್ಲ. ಇನ್ನು ಮುಂದಕ್ಕೆ ಏನು ನೋಡಬೇಕು, ಇನ್ನೂ ಏನೇನೋ ಆಗುತ್ತೆ. ಕೊಪ್ಪಳದ ಗಂಗಾವತಿಯ ಐತಿಹಾಸಿಕ ಸ್ಥಳ ನವ ವೃಂದಾವನದಲ್ಲಿ ಕರಡಿ ಪ್ರತ್ಯಕ್ಷವಾಗಿದೆ. ತುಂಗಭದ್ರಾ ನದಿಯ ನಡುಗಡ್ಡೆಯಲ್ಲಿರೋ ವೃಂದಾವನದಲ್ಲಿ ಕರಡಿ ಕಾಣಿಸಿಕೊಂಡಿದೆ. ವೃಂದಾವನ ಬಳಿ ಬೋನ್ ಅಳವಡಿಸುವಂತೆ ಅರಣ್ಯ ಸಿಬ್ಬಂದಿಗೆ ಸೂಚಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಗಿರಿಧಾಮದ ಬಳಿ ಚಿರತೆ ಪ್ರತ್ಯಕ್ಷವಾಗಿದೆ. ಗಿರಿಧಾಮದ ಕಣಿವೆ ಬಸವಣ್ಣ ದೇವಸ್ಥಾನದ ಬಳಿ ನಿನ್ನೆ ರಾತ್ರಿ ಚಿರತೆ ಕಾಣಿಸಿಕೊಂಡಿದೆ. ಇದರಿಂದ ನಂದಿ ಗಿರಿಧಾಮಕ್ಕೆ ಬರೋ ಪ್ರವಾಸಿಗರಲ್ಲಿ ಆತಂಕ ಮನೆ ಮಾಡಿದೆ. ಇತ್ತೀಚೆಗೆ ತಾಲೂಕಿನಲ್ಲಿ ಚಿರತೆ ಸಂತತಿ ಹೆಚ್ಚಳವಾಗಿದ್ದು ಪ್ರತಿದಿನ ಒಂದಿಲ್ಲೊಂದು ಕಡೆ ಚಿರತೆ ಪ್ರತ್ಯಕ್ಷವಾಗ್ತಿದೆ. ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಹುಲಿಗಳ ಉಪಟಳ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಿದೆ. ವನ್ಯಮೃಗಗಳ ಅಟ್ಟಹಾಸಕ್ಕೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿ ಗೌಡನಕಟ್ಟೆ ಗ್ರಾಮಸ್ಥರು ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ. ಗುರುಪುರ ಬಳಿಯ ಹೊಸೂರು ಗೇಟ್ ಬಳಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಹುಲಿದಾಳಿ ಬಗ್ಗೆ ಮಾಹಿತಿ ನೀಡಿದ್ರೂ ಸ್ಥಳಕ್ಕೆ ಬಾರದ ಅರಣ್ಯ ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಗಜಪಡೆ ಹಿಂಡು ಪ್ರತ್ಯಕ್ಷವಾಗಿದೆ. ಚಾಮರಾಜನಗರ ಜಿಲ್ಲೆ ಗಡಿ ತಮಿಳುನಾಡಿನ ತಾಳವಾಡಿ, ತಿಗನಾರು ಗ್ರಾಮಗಳಲ್ಲಿ 10ಕ್ಕೂ ಹೆಚ್ಚು ಕಾಡಾನೆಗಳು ಓಡಾಡಿವೆ. ಸೋಲಾರ್ ಫೆನ್ಸಿಂಗ್ ದಾಟಲೆತ್ನಿಸಿ ಕಾಡಾನೆಗಳು ವಿಫಲವಾಗಿವೆ. ಆನೆಗಳನ್ನು ಕಾಡಿಗೆ ಓಡಿಸಲು ಅರಣ್ಯಾಧಿಕಾರಿಗಳು ಹರಸಾಹಸ ಪಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಅಧಿಕಾರಿಗಳಿಗೆ ಇಲ್ಲದ ಸಾಮಾಜಿಕ ಕರ್ತವ್ಯವನ್ನು ಶಾಲಾ ಮಕ್ಕಳು ಮಾಡಿ ತೋರಿಸಿದ್ದಾರೆ. ಎನ್ಆರ್ಪುರ ತಾಲೂಕಿನ ಮೆಲ್ಬಾಲ್ ಗ್ರಾಮದಲ್ಲಿ ರಸ್ತೆ ಗುಂಡಿಯನ್ನು ಕಾಂಕ್ರೀಟ್ ಹಾಕಿ ಮುಚ್ಚಿದ್ದಾರೆ. ಪ್ರೌಢಶಾಲೆಯ ವಿದ್ಯಾರ್ಥಿಗಳೇ ಸಿಮೆಂಟ್, ಮರಳು, ಜಲ್ಲಿ ತಂದು ರಸ್ತೆ ಗುಂಡಿ ಮುಚ್ಚಿದ್ದಾರೆ. ಮಕ್ಕಳ ಕೆಲಸಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸ್ವಚ್ಛತಾ ಅಭಿಯಾನ ಆರಂಭವಾಗಿದೆ. ಭಾನವಿ ಆಸ್ಪತ್ರೆ ವೈದ್ಯರು ಸಿಬ್ಬಂದಿಯಿಂದ ಸ್ವಚ್ಛತಾ ಕಾರ್ಯ ನಡೆಸಿ ಜಾಗೃತಿ ಮೂಡಿಸಿದ್ದಾರೆ. ಎಲ್ಲೆಂದರಲ್ಲಿ ಕಸ ಹಾಕದಂತೆ ಪ್ರವಾಸಿಗರು, ವ್ಯಾಪಾರಿಗಳಿಗೆ ಮನವಿ ಮಾಡಿದ್ದಾರೆ. ಕೊಪ್ಪಳದ ಗವಿಮಠ ಜಾತ್ರೆಗೆ ಅಪಾರ ಪ್ರಮಾಣದ ಭಕ್ತರು ಆಗಮಿಸ್ತಾ ಇದ್ದಾರೆ. ಶಕ್ತಿ ಯೋಜನೆ ಪಡೆದಿರುವ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರೆಗೆ ಬರ್ತಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಜಾತ್ರೆ ನೋಡೋದಕ್ಕೆ ಅಂತ ಮಹಿಳೆಯರು ಬರ್ತಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ಪವಿತ್ರ ಗೌಡ, ನಾಗರಾಜು, ಲಕ್ಷ್ಮಣ್ಗೆ ವಾರಕ್ಕೆ ಒಮ್ಮೆ ಮಾತ್ರ ಮನೆಯೂಟ ಪೂರೈಸಲು ಕೋರ್ಟ್ ಆದೇಶಿಸಿದೆ. ಇವರಿಗೆ ಪ್ರತಿನಿತ್ಯ ಮನೆ ಊಟಕ್ಕೆ ಜೈಲು ಅಧಿಕಾರಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ರು. ಜೈಲಿನಲ್ಲಿ 4,000 ವಿಚಾರಣಾಧೀನ ಕೈದಿಗಳಿದ್ದಾರೆ. ಎಲ್ಲರೂ ಮನೆಯೂಟಕ್ಕೆ ಬೇಡಿಕೆ ಇಟ್ಟರೆ ಸಮಸ್ಯೆಯಾಗತ್ತೆ. ನಿಯಮದಂತೆ ಕಾರಾಗೃಹ ಐಜಿ ಅನುಮತಿ ಇಲ್ಲದೆ ಮನೆಯೂಟ ಕೊಡುವಂತಿಲ್ಲ ಅಂತ ಜೈಲಧಿಕಾರಿಗಳು ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ವಾರಕ್ಕೆ ಒಂದು ದಿನ ಮಾತ್ರ ಮನೆಯೂಟ ಪೂರೈಸುವುದಕ್ಕೆ ಅವಕಾಶ ಕೊಟ್ಟಿದೆ. ಗಣರಾಜ್ಯೋತ್ಸವ ಪ್ರಯುಕ್ತ ಜನವರಿ 14ರಿಂದ 26ರವರೆಗೆ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ಈ ಬಾರಿ ಸಾಹಿತಿ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನಕ್ಕೆ ಸಂಬಂಧಪಟ್ಟಂತೆ ಫ್ಲವರ್ ಶೋ ನಡೆಯಲಿದೆ. ಲಾಲ್ಬಾಗ್ ಫ್ಲವರ್ ಶೋಗೆ ಟಿಕೆಟ್ ದರ ನಿಗದಿ ಮಾಡಲಾಗಿದೆ. ಸಾಮಾನ್ಯ ದಿನಗಳಲ್ಲಿ ವಯಸ್ಕರಿಗೆ ₹80, ವಾರಾಂತ್ಯದಲ್ಲಿ ₹100, ಮಕ್ಕಳಿಗೆ ₹30 ಟಿಕೆಟ್ ದರ ನಿಗದಿಯಾಗಿದೆ. 6 ವರ್ಷದೊಳಗಿನ ಮಕ್ಕಳಿಗೆ ಉಚಿತವಾಗಿ ಪ್ರವೇಶ ಮಾಡೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಫಲಪುಷ್ಪ ಪ್ರದರ್ಶನಕ್ಕೆ ಬರೋವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ತೋಟಗಾರಿಕಾ ಇಲಾಖೆ ತಿಳಿಸಿದೆ.